ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ರಾಘವ ಎಂಬ ಹುಡುಗನಿದ್ದ. ಅವನು ತುಂಬಾ ಕನಸುಗಳಿದ್ದವನಾಗಿದ್ದರೂ ಒಂದು ದೊಡ್ಡ ದುರ್ಬಲತೆಯಿತ್ತು. ಅವನು ತುಂಬಾ ಸೋಮಾರಿಯಾಗಿದ್ದ. ರಾಘವ ಯಾವ ಕೆಲಸವನ್ನೂ ಸಮಯಕ್ಕೆ ಮಾಡ್ತಿರ್ಲಿಲ್ಲ. ನಾಳೆ ಮಾಡ್ತೀನಿ, ಇನ್ನೂ ಸಮಯ ಇದೆ ಅಂತ ಹೇಳುತ್ತಾ ಎಲ್ಲವನ್ನೂ ಮುಂದೂಡ್ತಿದ್ದ. ಹೀಗಾಗಿ ಅವನ ಜೀವನದಲ್ಲಿ ಏನೂ ಮುಂದೆ ಸಾಗುತ್ತಿರ್ಲಿಲ್ಲ. ಒಂದು ದಿನ ಹಳ್ಳಿಗೆ ಒಬ್ಬ ಜ್ಞಾನಿ ಬಂದರು. ಎಲ್ಲರೂ ಅವರ ಬಳಿ ಸಲಹೆ ಪಡೆಯಲು ಹೋದರು. ರಾಘವ ಕೂಡ ಹೋದ. ಜ್ಞಾನಿಯವನ ಮುಖ ನೋಡುತ್ತಿದ್ದಂತೆಯೇ ಅವನ ಸಮಸ್ಯೆ ಅರ್ಥಮಾಡಿಕೊಂಡರು. ಅವರು ರಾಘವನಿಗೆ ಒಂದು ಅವಕಾಶ ನೀಡಿದರು. ನಾಳೆ ಬೆಳಿಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದೊಳಗೆ ನೀನು ನನ್ನ ತೋಟಕ್ಕೆ ಬಾ. ಅಲ್ಲಿ ಇರುವಷ್ಟು ಹಣ್ಣುಗಳನ್ನು ನೀನು ಕಿತ್ತುಕೊಂಡು ಹೋಗಬಹುದು. ಆಪಲ್. ಇದು ಕೇಳಿದ ರಾಘವ ತುಂಬಾ ಖುಷಿಯಾದ. ಇದು ಸುಲಭದ ಕೆಲಸ ಅಂತಕೊಂಡು ಮನೆಗೆ ಹೋದ. ಮುಂದಿನ ದಿನ ಬೆಳಿಗ್ಗೆ ಅವನು ಬೇಗ ಎದ್ದರೂ ಇನ್ನೂ ಸ್ವಲ್ಪ ಸಮಯ ಇದೆ ಅಂತ ಮತ್ತೆ ಮಲಗಿದ. ಹಾಗೆ ಸಮಯ ಕಳೆಯುತ್ತಾ ಮಧ್ಯಾಹ್ನವಾಯಿತು. ಮತ್ತೆ ಅವನು ಎದ್ದು ಈಗ ಹೋಗ್ತೀನಿ ಅಂತ ಊಟ ಮಾಡಿ ಕೂತ. ಊಟ ಮಾಡಿದ ಮೇಲೆ ಮತ್ತಷ್ಟು ಆಲಸ್ಯ ಬಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಹೋಗ್ತೀನಿ ಅಂತ ಮಲಗಿದ. ಹೀಗೆ ದಿನವೇ ಕಳೆಯಿತು. ಸಂಜೆ ಹೊತ್ತಿಗೆ ಅವನು ಎದ್ದು ನೋಡಿದಾಗ ಸೂರ್ಯ ಅಸ್ತಮಿಸಿತ್ತು. ಅವನು ತೋಟಕ್ಕೆ ಓಡಿದ. ಆದರೆ ಅಲ್ಲಿ ಬಾಗಿಲು ಮುಚ್ಚಿತ್ತು. ಜ್ಞಾನಿ ಹೊರಗೆ ನಿಂತು ಹೇಳಿದರೂ, ರಾಘವ, ಅವಕಾಶ ನಿನ್ನ ಮುಂದೆ ಇತ್ತು. ಆದರೆ ನಿನ್ನ ಸೋಮಾರಿತನ ಅದನ್ನು ಕಸಿದುಕೊಂಡಿತು. ಅದು ಕೇಳಿ ರಾಘವನಿಗೆ ತುಂಬಾ ಬೇಸರಾಯಿತು. ಪೆನ್ಸಿಲ್. ಆ ದಿನದಿಂದ ಅವನು ತನ್ನ ಅಭ್ಯಾಸ ಬದಲಾಯಿಸಲು ನಿರ್ಧರಿಸಿದ. ಕಥೆ ಸಂದೇಶ: ಸಮಯ ಕಳೆದು ಹೋದ ಮೇಲೆ ಅವಕಾಶ ಮರಳಿ ಬರುವುದಿಲ್ಲ. ಸೋಮಾರಿತನ ಕನಸುಗಳನ್ನು ನಾಶ ಮಾಡುತ್ತದೆ. ಯಶಸ್ಸು ಬೇಕಾದರೆ ಇಂದೇ ಶುರು ಮಾಡು, ಈಗಲೇ ಮಾಡು. ಸ್ಟ್ರಾಂಗ್ ಹ್ಯಾಂಡ್.